ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ. ಇತ್ತ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕುಖ್ಯಾತ ರೌಡಿ ಶೀಟರ್ಗಳನ್ನು ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಅಷ್ಟಕ್ಕೂ ರೌಡಿಗಳನ್ನು ಬೇರೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿದಾದ್ರೂ ಯಾಕೆ ಗೊತ್ತಾ? ರೌಡಿಗಳಿಗೂ ಆರೋಪಿ ದರ್ಶನ್ಗೂ ಏನ್ ಸಂಬಂಧ? ಅದನ್ನ ನಾವು ಹೇಳ್ತೀವಿ ಈ ಸ್ಟೋರಿನಲ್ಲಿ. ಕೊಲೆ ಆರೋಪಿ ದರ್ಶನ್ ಮೇಲೆ ಜೈಲಾಧಿಕಾರಿಗಳ ಹದ್ದಿನ ಕಣ್ಣು. ಕುಖ್ಯಾತ ರೌಡಿ ಶೂಟರ್ಗಳು ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಸೇರಿ 7 ಜನ ಆರೋಪಿಗಳು ಕಳೆದ 6 ದಿನಗಳಿಂದ ಕಂಬಿ ಎಣಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಅದೇ ಜೈಲಿನಲ್ಲಿರೋ ಕುಖ್ಯಾತ ರೌಡಿ ಶೂಟರ್ಗಳನ್ನ ಬೇರೆ ಬೇರೆ ಸೆಲ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್ ಇರುವ ಸೆಲ್ನ ಅಣತಿ ದೂರದಲ್ಲಿರುವ ಬ್ಯಾರಕ್ನಲ್ಲಿ ರೌಡಿ ಶೀಟರ್ಗಳು ಇದ್ದು ಮತ್ತೆ ದರ್ಶನ್ ಸಂಪರ್ಕಕ್ಕೆ ಟ್ರೈ ಮಾಡೋ ಚಾನ್ಸ್ ಇದೆ. ಹೀಗಾಗಿ ಜೈಲಿನ ಅಧಿಕಾರಿಗಳು ಅವರನ್ನೆಲ್ಲ ಬೇರೆಡೆ ಸೆಲ್ಗೆ ಸ್ಥಳಾಂತರ ಮಾಡಿದ್ದಾರೆ. ಈ ಹಿಂದೆ ಬ್ಯಾರಕ್ನಲ್ಲಿದ್ದ ನಟೋರಿಯಸ್ ರೌಡಿ ಶೀಟರ್ ವಾಟ್ಸ್ಆಪ್ ಲೈವ್ ವಿಡಿಯೋ ಮಾಡಿದ್ದ. ಹೌದು, ರೌಡಿ ಬೇಕರಿ ರಘು ಆರೋಪಿ ದರ್ಶನ್ನ ತೋರಿಸಿ ವಿಡಿಯೋ ಕಾಲ್ ಮಾಡಿದ್ದ ವಿಚಾರ ಸಾಕಷ್ಟು ಕೋಲಾಹಲ ಎಬ್ಬಿಸಿತ್ತು. ಸದ್ಯ ವಿಲ್ಸನ್ ಗಾರ್ಡನ್ ನಾಗ, ಬೇಕರಿ ರಘು, ಡಬಲ್ ಮೀಟರ್ ಮೋಹನ ಯಾರು ಕೂಡ ಪರಪ್ಪನ ಅಗ್ರಹಾರದಲ್ಲಿಲ್ಲ. ವಿಲ್ಸನ್ ಗಾರ್ಡನ್ ನಾಗನನ್ನ ಕಲಬುರಗಿಯ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಆದ್ರೆ ಕುಳ್ಳು ರಿಜ್ವಾನ್ ಸೇರಿ ಹಲವು ರೌಡಿಗಳನ್ನ ಸದ್ಯ ಪರಪ್ಪನ ಅಗ್ರಹಾರದ ಮೇಲೆ ಬ್ಯಾರಕ್ನ ಸೆಲ್ಗೆ ಅಧಿಕಾರಿಗಳು ಶಿಫ್ಟ್ ಮಾಡಿದ್ದಾರೆ. ಈ ಹಿಂದೆ ಬೇಕರಿ ರಘು, ವಿಲ್ಸನ್ ಗಾರ್ಡನ್ ನಾಗನಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ತಿತ್ತು. ಅವ್ರ್ಯಾರು ಕೂಡ ಪರಪ್ಪನ ಅಗ್ರಹಾರದಲ್ಲಿಲ್ಲ. ಈ ಹಿಂದೆ ದರ್ಶನ್ ಜೊತೆ ರೌಡಿಗಳು ಸಿಗರೆಟ್ ಸೇತ್ತಾ ಕುಳಿತಿದ್ದ ಫೋಟೋ ವೈರಲ್ ಆಗಿತ್ತು. ಇನ್ನು ಈ ಬಾರಿ ಎಚ್ಚೆತ್ತುಕೊಂಡಿರುವ ಜೈಲಾಧಿಕಾರಿಗಳು ದರ್ಶನ್ ಸೆಲ್ಗೆ ಬಿಗಿ ಭದ್ರತೆ ನೀಡಿದ್ದಾರೆ. ಬ್ಯಾರಿಕೇಡ್ ಹಾಕಿ ಯಾರು ಓಡಾಡದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ. ಅಲ್ಲದೆ ದರ್ಶನ್ನ ಕ್ಯೂನಲ್ಲಿ ನಿಲ್ಲಿಸದೆ ಸೆಲ್ಗೆ ತಿಂಡಿ ಊಟ ಕೊಡೋ ವ್ಯವಸ್ಥೆ ಮಾಡಲಾಗಿದೆ. ಈ ಹಿಂದೆ ದರ್ಶನ್ ದೊಡ್ಡ ನಟ ಹಾಗೂ ಮಾನವೀಯತೆ ಹಿನ್ನೆಲೆ ಹೆಚ್ಚಿನ ನಿರ್ಬಂಧ ಹಾಕಿರಲಿಲ್ಲ. ಆದರೆ ಆಗ ಆದ ಎಡವಟ್ಟು ಈ ಬಾರಿ ಆಗದಂತೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಎಚ್ಚರ ವಹಿಸಿದ್ದಾರೆ. ಒಟ್ನಲ್ಲಿ ದರ್ಶನ್ ಬೇರೆಡೆ ಶಿಫ್ಟ್ ಆಗುವವರೆಗೂ ಜೈಲಿನ ಅಧಿಕಾರಿಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ ಎನ್ನುವಂತಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.